ರವೀಶ್ ದಾಸಪ್ಪ ಅವರಿಂದ ಇಂಥ ವಿಚಾರಗಳು ನಮಗೇನಾಗುತ್ತೆ ಅಂದರೆ ಏನೂ ಬರದ ಹೊತ್ತಲ್ಲಿ ಏನೂ ಸಿಗದ ಹೊತ್ತಲ್ಲಿ ಇದು ಹೀಗೆ ಆಗಿದೆ ಹಾಗೆ ಆಗಿದೆ ಅಂಥೇಳಿ ಪೊಲಿಟಿಕಲ್ ನರೇಷನ್ಸು ಜಾಸ್ತಿ ಆಗಿಬಿಡ್ತವೆ. ಆ ಬಳ್ಳಾರಿಯಲ್ಲಿ ಈಗ ಇವತ್ತು ಬಂತಪ್ಪ, ಭರತ್ ರೆಡ್ಡಿ ನಿಂತಿದ್ದಂಥ ಜಾಗದಲ್ಲೂ ಬುಲೆಟ್ನ ಕ್ಯಾಪ್ಗಳು ಸಿಕ್ಕಿವೆ. ಈಗ ನಾನೇ ಕೇಳಿದೆ ಪ್ರಶ್ನೆ, ರೆಡ್ಡಿ ಮನೆ ಕಡೆಗೆ ಆ ಗನ್ ಮ್ಯಾನು ಯಾಕ್ರಿ ನೋಡಿ ಅದೇ ವಿಷುವಲಲ್ಲಿ ಯಾಕ್ರಿ ಶೂಟ್ ಮಾಡಿದ್ರು? ಗಲಭೆ ನಿನ್ನ ನಿಲ್ಲಿಸ್ಬೇಕಾ? ನೀನು ತುಂಬ ದೊಂಬಿ ಆಗ್ತಿದೆ ಅನ್ನಿಸ್ತಿದೆಯಾ? ಸತೀಶ್ ರೆಡ್ಡಿಗೆ ದಾಳಿ ಮಾಡಿ ಸಾಯಿಸಕ್ಕೆ ಬಂದುಬಿಟ್ರಾ? ಅವಾಗ ನೀನು ಯೂಸ್ ಮಾಡಬಹುದಾಗಿತ್ತು. ನಾನು ಗಾಳಿಲಿ ಆಸ್ತೆ ಅಂತ ಹೇಳಿದ್ರೆ ಗಾಳಿಲಿ ಮೇಲೆ ಕೊಡಿಬೇಕಿತ್ತು. ರೆಡ್ಡಿ ಮನೆ ಕಡೆ ಯಾರೋ ರೆಡ್ಡಿ ಮನೆ ಸಂಬಂಧಿಕರೋ ಯಾರೋ ರೆಡ್ಡಿ ಅವರು ಅಕಸ್ಮಾತ್ ಆಚೆ ಇದ್ದಿದ್ರೆ ಗುಂಟಾಕಿದ್ರೆ ಯಾರು ಹೊಣೆ? ಈ ಪ್ರಶ್ನೆ ಕೇಳಿದೆ. ಸೇಮ್ ಇವತ್ತು ಹೇಳ್ತಿದ್ದಾರೆ ಭರತ್ ರೆಡ್ಡಿ ನಿಂತಿದ್ದಂಥ ಜಾಗದಲ್ಲೂ ಬುಲೆಟ್ ಸಿಕ್ಕಿದೆ ಅಂತ ಒಂದು ವಾದ ಬರುತ್ತಲ್ಲ. ಈ ನರೇಷನ್ಸ್ ಸಿಕ್ಕಿರಬಹುದು. ಇವರು ಪೋಸ್ಟ್ ಮಾರ್ಟಮಲ್ಲಿ ಹಿಂಗೆ ಚೇಂಜ್ ಮಾಡೋಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ರು, ಗುಂಡೆ ತೋರಿಸ್ಬಾರ್ದು ಅಂತ ಇದ್ದರು. ಇದೆಲ್ಲ ಹೆಂಗೆ ಸಾಧ್ಯ ಅಂದರೆ ಇವತ್ತಿಗೆ ಏನು ಮೈಲೇಜ್ ಬೇಕೋ ಪೊಲಿಟಿಕಲಿ, ಆ ಮೈಲೇಜ್ಗೋಸ್ಕರ ನಡೀತಿರ್ತಕ್ಕಂಥ ಬ್ಯಾಟಲ್ಲ ಇದು. ಪೊಲಿಟಿಕಲ್ ಮೈಲೇಜ್ ಹಿಂಗೆ ಆಗಿದೆ ಇದು ಒಂದು ನರೇಶನ್ನು. ಸರ್ ಖಂಡಿತವಾಗ್ಲು ಇದೆಲ್ಲ ಊಹಾಪೋಹೆಗಳನ್ನ ಸೃಷ್ಟಿಸೋದ್ರಲ್ಲಿ ಇವರು ಎತ್ತಿದ ಕೈ. ರಾಜಕೀಯದಲ್ಲೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆನ ಇವರು ಏನು ಮಾಡಿದ್ದಾರೆ, ರಿಪಬ್ಲಿಕ್ ಆಫ್ ಬಳ್ಳಾರಿನ ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ನಾನು ಹೇಳ್ತೀನಿ ಸರ್, ಇವಾಗ ಯಾವುದೇ ವರದಿ ಬರಲಿ, ಇವರು ವರದಿನ ಯಾವತ್ತಾರು ನಾನು ಇವತ್ತು ಗೃಹ ಸಚಿವರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ಅವರು ತುಂಬಾ ಅನುಭವಿ ರಾಜಕಾರಣಿಗಳು, ಅತಿ ಹೆಚ್ಚು ವರ್ಷ ಅವರು ಗೃಹ ಖಾತೆನ ನಿಭಾಯಿಸಿದ್ದಾರೆ. ಅವರು ತಕ್ಷಣಕ್ಕೆ ಕಾನೂನು ಕ್ರಮ ತಗೊಳ್ಳೋದು ಬಿಟ್ಬಿಟ್ಟು ಅಲ್ಲಿ ಹೋಗಿರೋ 1 hour 2 hours ಒಳಗಡೆ ಹೋಗಿರೋ SP ನಾವು ಸಸ್ಪೆಂಡ್ ಮಾಡ್ತಾರೆ. ಅಲ್ಲೇ 5-10 ವರ್ಷಗಳಿಂದ ಟಿಕಾಣಿ ಓಡ್ಕೊಂಡಿರ್ತಕ್ಕಂಥ ಇನ್ನೂ ಬೇರೆ ಬೇರೆ ಅಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿರ್ತಾರೆ, ಅವ್ರ ಬಗ್ಗೆ ಯಾವುದೂ ಕ್ರಮ ತಗೊಂಡಿಲ್ಲ. ಅದ್ರ ಮೇಲಾಗಿ ನಾನು ಹೇಳ್ತೀನಿ, ಎಷ್ಟು ವರದಿಗಳು ಬಂದಿದೆ. ಯಾವ್ದಾದ್ರು ವರದಿನ ಬಂದ್ಬಿಟ್ಟು ಪಬ್ಲಿಕಲ್ಲಿ ಈ ವರದಿನಲ್ಲಿ ಈ ತರ ಆಯ್ತು, ಇವ್ರು ಕಲ್ಪ್ರಿಟ್, ಇವ್ರು ಹಿಂಗ್ ಮಾಡಿದ್ದಾರೆ ಅಂತ ಹೇಳಿರೋ ಯಾವ್ದಾದ್ರು ಉದಾಹರಣೆಗಳು ನಿಮ್ಮ ಹತ್ರ ಇದೆಯಾ? ಇವ್ರಿಗೆ ಎಲ್ಲಾ ಅಂಕಿಅಂಶಗಳು ಸಿಗುತ್ತೆ, ಎಲ್ಲಾ ವಿಷಯಗಳು ಸಮಗ್ರ ತನಿಖೆ ಆದ್ಮೇಲೆ ಬರುತ್ತೆ. ಆದ್ರೆ ಇವ್ರು ಯಾವ್ದನ್ನು ಪಬ್ಲಿಕ್ಗೆ ಕೊಡಲ್ಲ, ಯಾವ್ದನ್ನು ಮಾಧ್ಯಮಗಳಿಗೆ ಕೊಡಲ್ಲ, ಅದನ್ನ ಹಂಗೆ ಇಟ್ಕೊಂಡಿರ್ತಾರೆ. ಅದನ್ನ ಒಂದು ವೆಪನ್ ಆಗಿ ಬಳಕೆ ಮಾಡ್ಕೋತಾರೆ ರಾಜಕಾರಣಿಗಳು. ಅವ್ರು ಮುಂದೆ ಅವ್ರ ಅಧಿಕಾರಕ್ಕೆ ಬಂದಾಗ ಅಥವಾ ಇವ್ರ ಅಧಿಕಾರಕ್ಕೆ ಬಂದಾಗ ಅದನ್ನ ಬಳಕೆ ಮಾಡ್ಕೊಂಡು ದುರ್ಬಳಕೆ ಮಾಡ್ಕೋತಾರೆ. ಬಿಟ್ರೆ ಇವರು ಪ್ರಾಮಾಣಿಕವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವ್ದಾದ್ರು ತನಿಖೆ ಮಾಡಿ ಸಕ್ಸಸ್ ಆಗಿರೋದು ಒಂದು ತೋರಿಸಿ ಇವರು. ಎರಡನೇ ವಿಷಯ ಹೇಳ್ಬಿಡ್ತೀನಿ, ಇನ್ನೊಂದು ವಿಷಯ ಹೇಳ್ತೀನಿ. ಇವತ್ತು ಗೃಹ ಸಚಿವರು, ನಾನು ನೇರ ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಇವತ್ತು ಅಷ್ಟು ಅನುಭವ ರಾಜಕಾರಣ ಇದ್ರು ಅವ್ರು ನಾಲಾಯಕ ಗೃಹ ಸಚಿವರ ತರ ಇವತ್ತು ನಡ್ಕೊಂಡಿದ್ದಾರೆ. ಬಳ್ಳಾರಿ ವಿಷಯದಲ್ಲಿ ಅವ್ರು ಹೇಳ್ಬೋದಿತ್ತು, ಒಂದೇ ಸೆಕೆಂಡ್ ನಲ್ಲಿ ಅಲ್ಲಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಇಬ್ರನ್ನು ಕರೆಸ್ಬಿಟ್ಟು ಅಲ್ಲಿನ ಉಸ್ತುವಾರಿ ಮಂತ್ರಿ ಜಮೀರಾ ಅವ್ರದ್ದು ಜವಾಬ್ದಾರಿ ಇದೆ, ಅಲ್ಲಿ 2 ನಿಮಿಷದಲ್ಲಿ ಸಮಸ್ಯೆ ಬಗೆಹರಿಸಬಹುದಿತ್ತು. ಅವರು ವಿಷಯಗಳನ್ನ ಸ್ಥಳಾಂತರಿಸಕ್ಕೆ, ಉದಾಹರಣೆ ಇಲ್ಲಿ ನಡೀತಲ್ಲ ಕೋಗಿಲಿ ಕ್ರಾಸ್ ಅಲ್ಲಿ ಏನೋ ಲೇಔಟ್ ವಿಷಯ ಬಂತಲ್ಲ, ಅದನ್ನ ಸ್ಥಳಾಂತರಿಸ ಮಾಡೋದಕ್ಕೆ ಹೊಸ ಸಮಸ್ಯೆಗಳು ಬಂದ ಅದನ್ನ ಹೈಲೈಟ್ ಮಾಡಿ ವಿಜೃಂಭಿಸಿ ವೈಭವೀಕರಿಸಿ ಹಳೆ ವಿಷಯನ ಮರೆಸಿ ಹೊಸ ವಿಷಯನ ಜನಗಳ ದಾರಿ ದಿಕ್ಕು ತಪ್ಪಿಸಲು ಎತ್ತಿದ ಕೈ. ಕಶ್ಯಪ್ ಅವರೇ, ಈ ಗುಂಡಿನ ದಾಳಿಯಿಂದ ಈ ಸಾವಾಗಿಲ್ಲ ಅಂತ ಪ್ರೂವ್ ಮಾಡುವ ಧಾವಂತದಲ್ಲಿ ಸರ್ಕಾರ ಇತ್ತ? ಗುಂಡಿಂದ ಅವ್ನು ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಕಲ್ ತೋರಾಡಿದ್ರೆ ಸತ್ತೋಗ್ಬಿಟ್ಟ, ತಳ್ಳಾಟದಲ್ಲಿ ಸತ್ತೋಗ್ಬಿಟ್ಟ, ಬಿದ್ದು ಸತ್ತೋಗ್ಬಿಟ್ಟ, ಈ ಥರ ಸಂಚು ಸರ್ಕಾರದ ಕಡೆಯಿಂದನೇ ಆಗಿತ್ತಾ? ಜಸ್ಟ್ ಟು ಸೇವ್ ಭರತ್ ರೆಡ್ಡಿ ಅಂತ? ನೋಡಿ ಸರ್, ಇಲ್ಲಿ ಏನಾಗಿದೆ, ಹೆಂಗೆ ಅವರು ಅಸುನೀಗಿದ್ದಾರೆ ಅಂತ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ನಮಗೆ ಪ್ರಾಥಮಿಕ ಮಾಹಿತಿ ಏನು ಅಂದರೆ ಅಲ್ಲಿ ಗಲಭೆ ಆಗಿದೆ, ನೂಕುನುಗ್ಲಾಗಿದೆ, ಅವ್ರು ತಳ್ಳಿದ್ರು, ಇಲ್ಲ ಸ್ಟ್ಯಾಂಪೇಡ್ ಆಯಿತು, ಇಲ್ಲ ಮತ್ತೊಂದಾಯಿತು, ಮಗದೊಂದಾಯಿತು ಅಂತ ಅಧಿಕಾರಿಗಳು ತನಿಖೆ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತಾರೆ. ಅದು ರಿಪೋರ್ಟಲ್ಲಿ ಇವಾಗ ಅವ್ರು ಹೊಡೆದಿರೋದು ಗುಂಡು ಯಾರಿಗೆ ತಗಲಿದೆ, ಎಲ್ಲಿಗೆ ಹೋಗಿದೆ ಅದನ್ನು ಆ ಆ್ಯಂಗಲ್ಲು ತನಿಖೆ ಮಾಡ್ತಾರೆ. ನಮಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಅವರು ನಮಗೆ ಗೊತ್ತಾಗುತ್ತೆ. ನಮಗೆ ಪ್ರೈಮಾ ಫೇಸಿ ಏನು ಅಂತ ಅನ್ನೋದಾದರೆ ನೂಕುನುಗ್ಲಾಗಿದೆ ಒಂದು ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಬಟ್ ಅದನ್ನು ನಾವು ವಾದ ಮಾಡ್ತಾ ಇಲ್ಲ. ಅಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೆ, ಚಾರ್ಜ್ ಶೀಟಲ್ಲಿ ಏನು ಸಬ್ಮಿಟ್ ಆಗುತ್ತೆ, ಅದು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ರಮಕಾಂತವ್ರೆ, ಈ 25 ಲಕ್ಷ ಪರಿಹಾರ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಬಿಜೆಪಿಯವರು ಆಕ್ಷೇಪ ಎತ್ತಿದ್ದಾರೆ. ಇಲ್ಲಿಗಲ್ ಮನಿ, ಅದು ಕ್ಯಾಶ್ ತಗೊಂಡವನೇ ಕೊಟ್ಟುಬಿಟ್ಟಿದ್ದೀರಾ, ಕ್ಯಾಶ್ ಈಸ್ ಬ್ಯಾಡ್. ನೋಡಿ ಸರ್, ಇದು ಜಮೀರ್ ಅಹಮದ್ ಅವ್ರ ದುಡ್ಡ, KPCC ದುಡ್ಡ, ಸರ್ಕಾರದ ದುಡ್ಡ, ಯಾರ ದುಡ್ಡಿದು? ಈ ಥರ ಕ್ಯಾಶ್ ತೊಗೊಂಡೋಗಿ ಒಂದು ಮೂಟೆಲ್ ಕಟ್ಬಿಟ್ಟು ಕೊಟ್ಬಿಟ್ರು ಅಂತ ಅವರೊಂದು ವಾದ ಇದೆ. ನೋಡಿ ಸರ್, ಅವರ ಮನೆಯವರಿಗೆ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಏನೋ ಒಂದು ಸಣ್ಣ ಸಹಾಯ, ಆ ದುಡ್ಡಿಂದ ಅವರ ಜೀವ ಬರುತ್ತೆ ಅಂತ ನಾನು ಒಪ್ಪಲ್ಲ. ಆ ದುಡ್ಡಿಂದ ಜೀವ ಬರುತ್ತೆ ಅಂತ ಒಪ್ಪಲ್ಲ. ಯಾಕಂದರೆ ಆ ಜೀವಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ, ಯಾರ ಜೀವಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಏನೋ ನಮ್ಮ ಪಕ್ಷ ಹಾಗೂ ಸರ್ಕಾರದ ಪಕ್ಷದ ವತಿಯಿಂದ ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡಿದ್ದೀವಿ. ಆ ಕ್ಷಣದಲ್ಲಿ ತಗೊಂಡೋಗಿ ಕೊಟ್ಟಿದ್ದೀವಿ. ಅವ್ರದ್ದೇ CBI ಇದೆ, ಅವ್ರದ್ದೇ ED ಇದೆ, ಅವ್ರದ್ದೇ IT ಇದೆ. ಹೋಗ್ಬಿಟ್ಟು ದಯವಿಟ್ಟು ಕಂಪ್ಲೇಂಟ್ ಕೊಡ್ಲಿ. ಕೇಸು ಇದೆ, ಅಲ್ಲ ಕೊಡ್ಲಿ, ಅವರು 100 ಕೇಸ್ ಹಾಕ್ಲಿ, ಯಾವುದು ವಿತ್ ಸ್ಟ್ಯಾಂಡ್ ಆಗಲ್ಲ. ಯಾಕಂದ್ರೆ ಅದು ಹಿಟ್ ಅಂಡ್ ರನ್ ಕೇಸ್ಗಳು. ನಾವು
ಮನಸ್ಪೂರ್ವಕವಾಗಿ ನಾವು ಸ್ಪಂದಿಸೋರು. ನಾವು ಅವ್ರ ಥರ ನಾವು ಕಾಟಾಚಾರಕ್ಕೆ ಮಾಡೋ ಅಂತ ನಮ್ಮದು ಸಂಸ್ಕೃತಿ ಅಲ್ಲ. ಅವ್ರದ್ದೇ ಎಲ್ಲ ಅಂಗಸಂಸ್ಥೆಗಳು ಇರಬೇಕಾದ್ರೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಲಿ ಅವರು ಈ ಸಂಸ್ಥೆಗಳಿಗೆ. ಏನು ಮಾಡ್ತಾರೆ ನೋಡೋಣ. ನಮ್ಮ ಪಕ್ಷದ ವತಿಯಿಂದ ಅವ್ರಿಗೊಂದು ಅಳಿಲ್ ಸೇವೆ ಮಾಡಿದ್ದೀವಿ, ಯಾಕಂದರೆ ನಾವು ಹೇಳಿದ್ದೀವಿ ಅದು ಬೆಲೆ ಕಟ್ಟೋಕ್ಕಾಗಲ್ಲ ಅಂತ. ಹಾಗಾಗಿ ಅವ್ರದ್ದು ಆ ಮನೆ ತಾಯಿದು ತಂದೆದು ಅಕೌಂಟ್ ಏನೋ ಇರಲಿಲ್ಲ ಅಂತೇನೋ ನಮಗೆ ಮಾಹಿತಿ ಬಂತು. ಹಾಗಾಗಿ ದುಡ್ಡು ತೊಗೊಂಡೋಗಿ ಕೊಟ್ಟಿದ್ದೀವಿ. ಓಕೆ, ಅವರು ಎಷ್ಟು ಟ್ರಾನ್ಸಾಕ್ಷನ್ಗಳನ್ನ ಹಣದಲ್ಲಿ ಮಾಡಿದ್ದಾರೆ ಅಂತ ನಮಗೂ ಗೊತ್ತು. ಇದೇ ಡಿಮಾನಿಟೈಸೇಷನಲ್ಲಿ ಇದೇ ನಿಮ್ಮ ಮಾಧ್ಯಮದವರು ಎಷ್ಟು ಬ್ಲ್ಯಾಕ್ನ ವೈಟ್ನ ಮಾಡಿದ್ದಾರೆ, ಬ್ಲ್ಯಾಕ್ನ ವೈಟ್ನ ಬ್ಲ್ಯಾಕ್ ಮಾಡಿದ್ದಾರೆ, ಎಷ್ಟೆಷ್ಟು BJP ಕಚೇರಿಗಳು ಇಲ್ದಿರೋ ಜಾಗದಲ್ಲಿ 5 ಸ್ಟಾರ್ ಹೋಟ್ಲು ಥರ ಕಚೇರಿಗಳನ್ನ ಬ್ಲ್ಯಾಕಲ್ಲಿ ಕಟ್ಟಿದ್ದಾರೆ ಅಂತ ನೀವೇ ಎಷ್ಟೊಂದು ಮಾಧ್ಯಮದಲ್ಲಿ ವರದಿ ಮಾಡಿದ್ದಾರೆ. ಅವರ ನೈತಿಕತೆ, ಅದ್ರ ಬಗ್ಗೆ ಹಣದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಅಲ್ಲಿ ಅವರ ಮನೆಗೆ ನಮ್ಮ ಪಕ್ಷ ಮಾಡಿರೋದೊಂದು ಸಣ್ಣ ಕಿರುಕಾಣಿಕೆ ಅಷ್ಟೇ. ಫೈನ್.